ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ. ಇದೊಂದು ಸರ್ಜರಿ ಆದ್ರೆ ತಾತ ಮೊದ್ಲಿನ ತರನೇ ಇರ್ತಾರೆ, ಏನು ಸಮಸ್ಯೆ ಇರಲ್ಲ. ತಾತ ನಾಳಿದ್ದೆ ಸರ್ಜರಿ, ರೆಡಿ ಆಗಿರಿ. ಆದ್ರೆ ಡಾಕ್ಟ್ರೇ, ಅದೊಂದು ಹಾಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ನೋಡು. ಏನು ಕನ್ನಡಕನ? ಮನೇಲಿ ಯಾರಮ್ಮ ಕನ್ನಡಕ ಹಾಕ್ತಾರೆ? ಏಯ್, ನೀನ್ ಹಾಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಎಲ್ಲೋ ಅದು ಅಂಗಡಿಯಲ್ಲಿ ತಗೊಂಡ್ಬಲ್ಲ, ಎಲ್ಲಿ ಅದು? ಅಮ್ಮೋ ಬೇಡ ಕಣಮ್ಮ, ಇದಕ್ ಸರಿ ಬರಕಿಲ್ಲ. ಏಯ್, ಬಾಯ್ ಮುಚ್ಕೊಂಡು ಸುಮ್ನೆ ಇರೋ. ಇಲ್ಲೇ ಇದೆಯಲ್ಲ. ಮಾತೇವಾ ಸಖತ್ತಾಗಿ ಕಾಣಿಸ್ತಿದೆ ಕಣೋ. ಓ, ನೀನ್ ಹೇಳಿದ್ರೆ ಕೇಳಕ್ ಇಲ್ವಲ್ಲಮ್ಮ. ಇದನ್ನ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ನಾನು ನಿಜವಾಗ್ಲೂ ಕಮಂಗಿ ತರ ಕಾಣ್ತೀನಿ. ನೋಡೋ ಹುಲಿ, ನಿನಗ್ ನೀನ್ ಹೇಗ್ ಕಾಣಿಸ್ತೀಯೋ ಅದ್ ನಮಗ್ ಬೇಕಾಗಿಲ್ಲ. ನಿನಗ್ ಕಾವೇರಿ ರೂಮ್ಗೆ ಹೋಗ್ತೀಯಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಈಗ ನೀನ್ ಕಾವೇರಿ ರೂಮ್ಗೆ ಹೋಗ್ತೀಯಲ್ಲ, ಹೇಗ್ ನಡ್ಕೊಂಡು ಹೋಗ್ತೀಯ? ಹೊಸಿ ನೋಡ್ ತೋರ್ಸಪ್ಪ. ಏನ ನೋಡುದ್ ತೋರ್ಸ್ಬೇಕಾ? ಏನ್ ಹೇಳ್ತಾ ಇದೀರ ಚಿಕ್ಕಪ್ಪ ನೀವು? ನಾನು ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ದಡ್ಡ ಕಣ ನೀನು. ಈ ತರ ಬಟ್ಟೆ ಹಾಕೊಂಡು ಕನ್ನಡಕ ಹಾಕೊಂಡು ಮಾಮೂಲಿ ನಡೆದ್ರಾಗುತ್ತೇನಾ? ನೀನು ಒಂಥರ ಸ್ಟೈಲಾಗಿ ನಡಿಬೇಕು ಹಿಂಗೆ. ಅಪ್ಪ ಚಿಕ್ಕಪ್ಪ, ಇಷ್ಟೊತ್ತು ಅಮ್ಮಂದಾಯ್ತು, ಇವಾಗ ನೀವು ಶುರು ಹಚ್ಕೊಂಡ್ರ? ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನಾನು ದಿನ ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ಅದಕ್ಕೆ ನಾವು ಬಿಡಬೇಕಲ್ಲ ತೋರೆ. ಸುಮ್ನೆ ಸ್ಟೈಲ್ ಆಗಿ ನಡ್ ತೋರ್ಸು, ನಡಿ. ಅಮ್ಮ ಯಾಕಮ್ಮ ಈ ಪಾಟಿ ಹಿಂಸೆ ಕೊಡ್ತಿದ್ಯಾ? ಈಗ ಇದ್ದಕ್ಕಿದ್ದಂಗೆ ಸ್ಟೈಲ್ ಆಗಿ ನಡಿ ಅಂದ್ರೆ ಹೆಂಗಮ್ಮ ನಡೆಯೋದು? ನನಗ್ ಬರಕ್ಕಿಲ್ಲ. ಅವ ಪಂಚಮಿ, ನೀನ್ ಯಾಕವ ತಲೆ ಚಚ್ಕತಿದ್ಯಾ? ನಿಮ್ ಮಧ್ಯೆ ಸಿಕ್ಕಾಕೊಂಡಿದ್ದೀನಲ್ಲ, ನಾನ್ ಚಚ್ಕಬೇಕು. ಏನು ಸ್ಟೈಲ್ ಆಗಿ ನಡೆಯೋದು ಹೆಂಗೆ ಅಂತ ನೀನ್ ತೋರ್ಸ್ಕೊಡ್ತೀಯಾ? ಎಲ್ಲಾರ್ದು ಮುಗೀತು, ನಿಂದ ಬಾ. ನೋಡ ಹುಡುಗಿನ. ಒಂದು ಹುಡುಗಿಯಾಗಿ ಸ್ಟೈಲ್ ಆಗಿ ಹೀರೋ ತರ ಹೇಗ್ ನಡ್ ತೋರ್ಸ್ಲು ಅಂತ. ಈಗ ನೀನ್ ನಡೀತಿದ್ಯಾ ಅಷ್ಟೇ, ತೋರ್ಸ್. ಅಮ್ಮ ಯಾಕಮ್ಮ ಎಲ್ರು ಸೇರ್ಕೊಂಡು ಹಿಂಗ್ ಹಿಂಸೆ ಕೊಡ್ತಾ ಇದೀರಾ? ದಯವಿಟ್ಟು ನನ್ನ ಬಿಟ್ಬಿಡ್ರಮ್ಮ. ಬಿಡೋದಕ್ಕ ನಾವು ಬಂದಿರೋದು, ಸುಮ್ನೆ ನಡ್ ತೋರ್ಸೋ. ಏ ಮಾದೇವ, ಬಿಡೋ ಪ್ಯಾಂಟ್ನ. ಬರೋ, ಈಗ ನಾನ್ ಎಡ್ ತೋರಿಸ್ತೀನಿ, ನೋಡ್ಕೊ. ನೀನು ಗಂಡ್ಸು, ಕತ್ತಲಿಗೆ ನಡಿಬೇಕು, ಆಯ್ತಾ? ಬಾ, ಈಗ ಮಾಡ್ತಾನೆ, ಈಗ ನಡೀತಾನೆ. ಅದೇವಾ, ತುಂಬಾ ಜಾಸ್ತಿ ಆಗೋಯ್ತು ಕಣೋ. ಇಷ್ಟೊಂದಲ್ಲ ಕಣೋ, ಸ್ವಲ್ಪ ಕಮ್ಮಿ ಮಾಡು. ನೋಡು, ನೀನು ಹೀಗಿದೆ, ಹಾಗಲ್ಲ, ಇಷ್ಟೇ. ಅಯ್ಯೋ 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 ಅಚ್ಚೋ ಅಚ್ಚೋ ಅಚ್ಚೋ. मैं हूँ डॉग डॉग डॉग। ಸೂಪರ್, ನನ್ನ ಮಗ ಕಲ್ಪಿಟ್ಟ.
ಮಾದೇವ ಜಾಣ ಕಣ ನೀನು. ಮಾದೇವ ಹೀಗೆ ನಡ್ಕೊಂಡು ಹೋಗಿ ಕಾವಿನ ಮನ್ಸ್ನ ಕದ್ದು ಅವಳ ಪಿಕ್ಚರ್ ಕರ್ಕೊಂಡು ಹೋಗು. ಬೇಡ ಕಣವ, ಇನ್ಕಿತ ಯಾವಾಗಾದ್ರೂ ಹೋಯ್ತೀನಿ. ಈ ಬಟ್ಟೆ ಎಲ್ಲ ಹಾಕೊಂಡು ಒಂಥರ ಆಯ್ತದೆ. ನಿನಗೆ ಯಾವ ತರ ಅದೇ ನನ್ಗೇನು, ನಾಳೆ ಅಂದ್ರೆ ಮನೆ ಹಾಳು. ನೋಡು ಮಾದೇವ, ಈಗ ನೀನ್ ಸೀದಾ ನನ್ ಸೊಸೆ ಹತ್ರ ಹೋಗಿ ಅವಳ ಮನ್ಸ್ನ ಕದ್ದು ಅವಳನ್ನ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಅದ್ ಹಾಕೊಳ್ಳೋ ಮೊದ್ಲು, ಹಾಕೊಳ್ಳೋ ಮಾದೇವ. ಬಾ ನನ್ ಜೊತೆ ಬಾರೋ. ಸಂಬಳ ಕೊಡೋದು ನೀವ್ ಅಂದಿದ್ನೆಲ್ಲ ಅನ್ಸ್ಕೊಳ್ಳೋದಕ್ಕಲ್ಲ ಅಲ್ವಾತೆ? ಏನೇ ನನಗೆ ಪಾಠ ಮಾಡೋದಕ್ ಬರ್ತಿದ್ಯಾ? ನಿಮಗ್ ಪಾಠ ಮಾಡೋ ಅಷ್ಟು ದೊಡ್ಡೋಳ್ ನಾನಲ್ಲ ಅತ್ತೆ. ನಿಮ್ಮಲ್ಲಿ ಸಣ್ಣತನ ಕಂಡಾಗ ಅದನ್ನ ಹೇಳೋದು ನನ್ನ ಕರ್ತವ್ಯ. ರಾಣಿ ದಿನ ನಮ್ಮನೆ ಸ್ವಚ್ಛ ಮಾಡ್ತಾಳೆ, ನಮ್ಗೆ ಅಡ್ಗೆ ಮಾಡಿ ಹಾಕ್ತಾಳೆ, ನಾವು ತಿಂದಿದ್ದ ತಟ್ಟೆನೆಲ್ಲ ತೊಳಿತಾಳೆ. ಒಂದು ಮನೇಲಿ ತಾಯಿಯಾಗಿ ಮಾಡಬೇಕಾಗಿರೋ ಎಲ್ಲಾ ಕೆಲ್ಸನೂ ಅವಳು ಮಾಡ್ತಾಳೆ. ಹಾಗಿದ್ದಾಗ ಅವಳ ಕೆಲ್ಸಕ್ಕೆ ಅಗೌರವ ತೋರಿಸೋದು, ಹೀಯಾಳಿಸಿ ಮಾತಾಡೋದು, ಅವಳ ಕೆನ್ನೆಗೆ ಹೊಡೆಯೋದು ನನಗೆ ಯಾಕೋ ಸರಿ ಅನ್ಸ್ಲಿಲ್ಲ ಅತ್ತೆ. ನೀವು ದೊಡ್ಡವರಾಗಿ ಹೀಗೆ ಮಾಡಿದ್ದು ತಪ್ಪಲ್ವಾ? ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದೇ ನ್ಯಾಯ. ನೀನೇನೆ ನನ್ಗೆ ನ್ಯಾಯ ಅನ್ಯಾಯದ ಪಾಠ ಮಾಡೋದು? ನೀನ್ ಹೇಳಿದ ಕೂಡ್ಲೆ ನಾನ್ ಇವಳನ್ನ ಕ್ಷಮೆ ಕೇಳ್ಬಿಡ್ತೀನ? ಹಾಗಂತ ಕನಸು ಕಾಣು. ತಪ್ಪು ಮಹೇಶ್ವರಿ. ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳದೆ ಹೋದ್ರೆ ಅವರು ಮನುಷ್ಯರು ಅನ್ಸ್ಕೊಳಲ್ಲ. ಆದ್ರೆ ಅಕ್ಕ, ನಿಮ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನಾನೆಲ್ಲ ಕೇಳಿಸ್ಕೊಂಡೆ. ಪ್ರೇಮ ಹೇಳೋದ್ರಲ್ಲಿ ನ್ಯಾಯ ಇದೆ. ನೀನು ರಾಣಿ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ನಿನ್ನಿಂದ ತಪ್ಪಾಗಿದೆ. ನೀನು ಕ್ಷಮೆ ಕೇಳೋದ್ರಿಂದ ನೀನೇನ್ ಚಿಕ್ಕೋಳಾಗಲ್ಲ ಮಹೇಶ್ವರಿ. ಇಲ್ಲ ಅಕ್ಕ. ಮಹೇಶ್ವರಿ, ಪ್ರೇಮ ನೀನ್ ಸೊಸೆ. ಅವಳು ನೀನೊಂದು ಮಾತು ಹೇಳಿದ್ರೆ ಅವಳು ಸಹಿಸ್ಕೋತಾಳೆ. ಆದ್ರೆ ರಾಣಿಗೆ ನೀನ್ ಹೇಳೋ ಹಕ್ಕಿಲ್ಲ. ನಿನಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಅವಳಿಗೂ ಒಂದು ಮಾತು ಹೇಳೋ ಅಧಿಕಾರ ಇಲ್ಲ. ಪ್ರೇಮ ಹೇಳ್ದಾಗೆ ನಾವು ರಾಣಿಗೆ ಸಂಬಳ ಕೊಡ್ತಾ ಇರೋದು ಅವಳಿಗೆ ಮಾಡ್ತಿರೋ ಕೆಲ್ಸಕ್ಕೆ. ನಾವು ಅವಳ ಕೆಲ್ಸದ ಬಗ್ಗೆ ಮಾತಾಡ್ಬೇಕ ವಿನಃ ಅವಳನ್ನ ಹೀಯಾಳ್ಸೋದು, ಬೈಯೋದು, ಅವಳ ಮೇಲೆ ಕೈ ಮಾಡೋದು ಯಾವುದು ಸರಿ ಇಲ್ಲ ಮಹೇಶ್ವರಿ. ಇದೇನಕ್ಕ, ನೀವು ಈ ಕೆಲಸದ ಮಾತಾಡ್ತಾ? ಆ ಹೆಣ್ಮಗುಗೆ ಒಂದು ಹೆಸರು ಇದೆ, ರಾಣಿ ಅಂತ ಅವಳ ಹೆಸರು. ಇನ್ನೊಂದ್ಸಲ ಅವಳನ್ನ ಕೆಳೋಳು, ಪಾತ್ರೆ ತೊಳೆಯೋಳು, ಕಸ ಗುಡ್ಸೋಳು ಅಂತ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮಹೇಶ್ವರಿ, ರಾಣಿ ಹತ್ರ ಕ್ಷಮೆ ಕೇಳು ಅಂತ ನಾನು ನಿನ್ನ ಹತ್ರ ಕೇಳ್ಕೊತಾ ಇಲ್ಲ, ಹೇಳ್ತಾ ಇದ್ದೇನೆ. ಏಯ್, ಆ ರಾಣಿ ಹತ್ರ ಕ್ಷಮೆ ಕೇಳು. ಏನ್ ಮುಖ ನೋಡ್ತಾ ಇದೀಯಾ?
ನಿನ್ನ ಕ್ಷಮೆ ಕೇಳು ಅಂತ ಹೇಳ್ತಾ ಇರೋದು. ದುರುಟ್ಕೊಂಡು ನೋಡಿ ಹೆದರ್ಸುವಂತಲ್ಲ. ಕ್ಷಮೆ ಕೇಳೋ. ನನ್ನ ಕ್ಷಮಿಸು ರಾಣಿ. ಹಾರ್ಟ್ ಪೇಷಂಟ್ ಮುತ್ತಪ್ಪ ಅವ್ರದ್ದು ರಿಪೋರ್ಟ್ಸ್ ಎಲ್ಲಿದೆ? ಇಲ್ಲಿದೆ ನಾನು. ಥ್ಯಾಂಕ್ ಯು. ಒಂದ್ಸಲಿ ಅವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಹಾ. ತೊಗೊಳ್ಳಿ. ಲತಾ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಇದೊಂದು ಸರ್ಜರಿ ಆದ್ರೆ ತಾತ ಮೊದ್ಲಿನ ತರನೇ ಇರ್ತಾರೆ, ಏನು ಸಮಸ್ಯೆ ಇರಲ್ಲ. ತಾತ, ನಾಳಿದ್ದೆ ಸರ್ಜರಿ, ರೆಡಿ ಆಗಿರಿ. ಆದರೆ ಡಾಕ್ಟ್ರೇ, ಅದು ಆಪರೇಷನ್ ಮಾಡ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅಜ್ಜಿ, ಯಾರು ದುಡ್ಡು ಕೇಳಿದ್ದು? ನಾನು ಈ ಸರ್ಜರಿಗೆ ದುಡ್ಡು ತೊಗೊಳೋದಿಲ್ಲ. ಸ್ನೇಹ, ಇವರಿಂದ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾನು ಫೀಸ್ ತಗೊಳ್ತಿಲ್ಲ. ನೀವು ಕೂಡ ಇವ್ರಿಗೆ ಬಿಲ್ ಮಾಡಿಬಿಡಿ. ಓಕೆ ರಾಮ್. ಪುಣ್ಯಾತ್ಮ ಕಣಪ್ಪ ನೀನು, ನನ್ನ ಪಾಲಿಗೆ ದೇವರಾಗ್ಬಿಟ್ಟಪ್ಪ. ಅಯ್ಯೋ ಅಜ್ಜಿ, ಏನಿದೆಲ್ಲ? ನೀವು ತಾತನ ಚೆನ್ನಾಗಿ ನೋಡ್ಕೊಳ್ಳಿ. ನಾಳಿದ್ದೆ ಸರ್ಜರಿ ಇರುತ್ತೆ. ತಾತ ರೆಸ್ಟ್ ಮಾಡಿ. ನನ್ನ ಸಿಸ್ಟರ್ ನಿಮ್ಗೆಲ್ಲಾನು ಹೇಳ್ತಾರೆ, ಓಕೆನಾ?